ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇದಾಗಿರುತ್ತೆ ಸ್ಯಾಟರ್ಡೇ ವ್ಲಾಗ್. ಸೊ ಈ ವ್ಲಾಗ್ ತುಂಬಾ ಎಂಜಾಯ್ ಮಾಡ್ತೀರಾ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇವತ್ತು ನಾನು ಒಂದು ಇಟಾಲಿಯನ್ ಸ್ಪೈಸಿ ಚೀಸ್ ಮ್ಯಾಗಿ ಮಾಡಿದೆ. ಅದು ಎಷ್ಟು ಸಖತ್ತಾಗಿತ್ತು ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು, ನೀವು ಕೂಡ ಮನೇಲಿ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಹೇಗೆ ಮಾಡೋದು, ಹಾಗೆ ಇವತ್ತಿನ ವ್ಲಾಗ್ ಏನೇನಿರುತ್ತೆ ಇವತ್ತಿನ ವ್ಲಾಗಲ್ಲಿ ಅಂತಲೂ ಕೂಡ ನೋಡೋಣ. ಎಲ್ಲ ಈಗ ಆಲ್ರೆಡಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಬಿಡೋ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಮಿಸ್ ಮಾಡಿಬಿಡಿ. ಇದರಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಸೊ ಆ ಚೀಸ್ ಯಾವುದು ಅನ್ನೋದು ನಾನು ಹೇಳ್ತೀನಿ. ಸೊ ಸಖತ್ತಾಗಿರುತ್ತೆ. ಸೊ ನೋಡಿ, ಇವತ್ತು ಬೆಳಗ್ಗೆ ಒಂದು 8 o'clockಗೆ ಡೇ ಸ್ಟಾರ್ಟ್ ಆಗಿದ್ದು ಅಂದರೆ ಎದ್ದಿದ್ದೆ 8 o'clock. ಸೊ ಎದ್ದು ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ಗಿಡ ನೋಡೋಕ್ಕೆ ಅಂತ ಹೋದೆ. ಯಾಕೆಂದರೆ ನನಗೆ ಆಲ್ಮೋಸ್ಟ್ ಎಲ್ಲ ಈ ಗಿಡಗಳು ಅಂದರೆ ತುಂಬ ಇಷ್ಟ, ಗಿಡ ಬೆಳೆಸೋದಂದರೆ. ಸೊ ನಾನು ಈಗ ಈ ರೀಸೆಂಟಾಗಿ ಸಮ್ಮರಲ್ಲಿ ಮ್ಯಾಂಗೋಸ್ ತುಂಬ ಇದಿತ್ತಲ್ವಾ, ಹಾಗಾಗಿ ಮ್ಯಾಂಗೋಸ್ನ ತಿಂದಿದ್ದೆ. ಸೊ ಆ ಒಂದು ಮ್ಯಾಂಗೋ ಫ್ಲೇವರ್ ನಂಗೆ ತುಂಬಾ ಇಷ್ಟ ಆಗಿತ್ತು ನ್ಯಾಚುರಲ್ ಆಗಿ. ಸೊ ಅದನ್ನು ನಾನು 2 ವಾಟೆ ಇತ್ತು, ಆ ವಾಟೆನ ನಾನು ನಮ್ಮ ಪಾಟಲ್ಲಿ ಹಾಕಿದ್ದೀನಿ. ಸೊ ಪಾಟಿಂದ ಆಮೇಲೆ ನೆಕ್ಸ್ಟು ಭೂಮಿಗೆ ಹಾಕೋಣ ಅಂತ. ಸೊ ಸದ್ಯಕ್ಕೆ ಪಾಟಲ್ಲಿ ಬೆಳೀತಾ ಇರಲಿ ಅಂತ ಹಾಕಿದ್ದೆ. ನೋಡಿ ಎಷ್ಟು ಚೆಂದ ಚಿಗುರು ಬಂದಿದೆ ಅಂದರೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಆ ಒಂದು ಎಲೆಗಳು ಎಷ್ಟು ಕ್ಯೂಟಾಗಿದೆ ಅಂದರೆ ಸಖತ್ತಾಗಿದೆ. 2 ಹಾಕಿದ್ದೆ ವಾಟೆ ನಾನು, ಬಟ್ ಒಂದೇ ಒಂದು ಗಿಡ ಬಂದಿದೆ, ಇನ್ನೂ ಒಂದು ಏನೋ ಬರಲೇ ಇಲ್ಲ. ಸೊ ಸಖತ್ತಾಗಿದೆ. ಇದನ್ನು ಎಲ್ಲಾದರೂ ಒಂದು ಚೆನ್ನಾಗಿರೋ ಪ್ಲೇಸಲ್ಲಿ ಹಾಕಬೇಕು. ಎಷ್ಟು ಅಂದರೆ ಗುಂಡಾಗಿತ್ತು ಗೊತ್ತಾ ಮ್ಯಾಂಗೋ. ಆಮೇಲೆ ತುಂಬ ಸ್ವೀಟಾಗಿತ್ತು, ನ್ಯಾಚುರಲ್ ಆಗಿ ತುಂಬ ಸ್ವೀಟಾಗಿತ್ತು. ಸೊ ಹಾಗಾಗಿ ಇದನ್ನು ಇದ್ರದ್ದು ಬೆಳವಣಿಗೆನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ನೋಡಿ, ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಇಟಾಲಿಯನ್ ಚೀಸ್ ಸ್ಪೈಸಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವೆದರ್ಗೆ, ಈ ಚಳಿಗೆ ಮಕ್ಳಿಗಂತೂ ಸಖತ್ತಾಗಿರುತ್ತೆ. ಮಕ್ಳಿಗೆ ಆದರೆ ಸ್ಪೈಸಿ ಕಮ್ಮಿ ಇರಬೇಕು, ಸೊ ದೊಡ್ಡವ್ರಿಗಾದರೆ ಸ್ಪೈಸಿ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಸೂಪರಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಆಲ್ರೆಡಿ 2 ಇಪ್ಪಿ ನೂಡಲ್ಸ್ನ ತೊಗೊಂಡಿದ್ದೀನಿ. ಸೊ ಇಪ್ಪಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಯಾವುದಾದ್ರೂ ಬೇರೆ ಬ್ರ್ಯಾಂಡ್ನೂ ಕೂಡ ತೊಗೋಬೋದು. 1 to 3 ನೂಡಲ್ಸ್ ಕೂಡ ಸಖತ್ತಾಗಿದೆ. ನೋಡಿ, ಈಗ ಫಸ್ಟು ನಾನು ಆ ಮ್ಯಾಗಿದು ನೂಡಲ್ಸ್ ಏನಿತ್ತು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಈಗ ಒಂದು 2 ಮ್ಯಾಗಿಗೆ ಒಂದು 4 ಕಪ್ ನೀರು ಹಾಕಿದ್ದೀನಿ. ಸೊ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಈ ಕಡೆ ಒಂದು ಮಸಾಲೆ ಹಾಕಿದ್ರೆ ಅಲ್ಲಿಗೆ ಇಟಾಲಿಯನ್ ಚೀಸ್ ಮ್ಯಾಗಿ ರೆಡಿ ಆಗುತ್ತೆ. ಸೊ ಈ ಮ್ಯಾಗಿಗೆ ಇಟಾಲಿಯನ್ದು ಸ್ಟೈಲ್ ಕೊಟ್ಟರೆ ಸಖತ್ತಾಗಿರುತ್ತೆ. ಸೊ ಇದನ್ನು ಒಂದು 15 minutes ಕ್ಲೀನಾಗಿ ಕುಕ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಆ ಎಕ್ಸಸ್ ಇರೋ ನೀರನ್ನ ಅದನ್ನು ಕ್ಲೀನಾಗಿ ಬಸ್ಕೊಂಬಿಟ್ರೆ ಅಲ್ಲಿಗೆ ಮ್ಯಾಗಿ ರೆಡಿ ಆಗುತ್ತೆ. ಸೊ ಮ್ಯಾಗಿ ಈಗ ಆಲ್ರೆಡಿ ಬೆಂದಿದೆ. ಈಗ ನೆಕ್ಸ್ಟ್ ಇದಕ್ಕೆ ಮಸಾಲೆ ಏನು ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಬಟರ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಹುಳಿಕಾಯಿನ ಹಾಕ್ತಾಯಿದ್ದೀನಿ, ಅಂದರೆ ಬೀನ್ಸ್. ಸೊ ಈಗ ಇಲ್ಲಿ ನಾನು ಸ್ವಲ್ಪ ನಂದಿನಿ ಬಟರ್ ತೊಗೊಂಡಿದ್ದೆ. ಸೊ ಆ ಬಟರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ದೀನಿ. ಸೊ ಬೆಳ್ಳುಳ್ಳಿ ಹಾಕೋದ್ರಿಂದ ಸಖತ್ತಾಗಿ ಬರುತ್ತೆ ಟೇಸ್ಟು. ಬೇಕಿದ್ರೆ ನೀವು ಶುಂಠಿ ಕೂಡ ಹಾಕೊಬೋದು. ನಾನು ಶುಂಠಿ ಹಾಕಿಲ್ಲ, ಇಲ್ಲಿ ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕಿದ್ದೀನಿ. ಅದನ್ನು ಬಟರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಈಗ ಇಲ್ಲಿ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಈರುಳ್ಳಿನೂ ಅಷ್ಟೇ, ಇವೆಲ್ಲ ಜಾಸ್ತಿ ಫ್ರೈ ಮಾಡಬೇಕನ್ನೋದೇನಿಲ್ಲ. ಸೊ ನಾವಿಲ್ಲಿ ಇಟಾಲಿಯನ್ ಟೇಸ್ಟ್ ಕೊಡ್ತಾರೋದ್ರಿಂದ, ಕುಕ್ ಮಾಡ್ತಾರೋದ್ರಿಂದ ಇಟಾಲಿಯನ್ ಸ್ಟೈಲು. ಸೊ 50% ಬೆಂದರೆ ಸಾಕಾಗುತ್ತೆ. ಇನ್ನು 50% ಅದು ರಾ ಆಗೇ ಇರಬೇಕು, ಅಂದರೆ ಅದ್ರದ್ದು ಒರಿಜಿನಾಲಿಟಿನೇ ಇರಬೇಕು. ಸೊ ಇದನ್ನು ಫ್ರೈ ಮಾಡಾಗಿದೆ, ಇಷ್ಟೇ ಸಾಕು. ಇದಕ್ಕೆ ಬೇಕಿದ್ದರೆ ಸಾಲ್ಟ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಬಟರ್ ಸಾಲ್ಟ್ ಇದ್ದಿದ್ದರಿಂದ ಹಾಗಾಗಿ ನಾನು ಎಕ್ಸ್ಟ್ರಾ ಇದಕ್ಕೇನು ಜಾಸ್ತಿ ಸಾಲ್ಟ್ ಹಾಕ್ತಿಲ್ಲ. ಸೊ ಸಾಲ್ಟ್ನ ನೋಡ್ಕೊಂಡು ಹಾಕಿ. ಯಾಕೆಂದರೆ ಮ್ಯಾಗಿ ಮ್ಯಾಜಿಕ್ ಮಸಾಲದಲ್ಲೂ ಆಲ್ಮೋಸ್ಟ್ ಸಾಲ್ಟ್ ಇರುತ್ತೆ, ಹಾಗಾಗಿ ನಾನಿಲ್ಲಿ ಸಾಲ್ಟ್ನ ಕಮ್ಮಿ ಹಾಕ್ತಾಯಿದ್ದೀನಿ. ಈಗ ಹುರಿದಿದ್ದಾಯಿತು. ಈಗ ಇದಕ್ಕೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ.
ಸೊ ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು. ಸೊ ಇವಾಗ ಇದನ್ನು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಅದೇ ಬಟರಲ್ಲಿ. ಸೊ ಬಟರ್ ಹಾಕಿ ರೋಸ್ಟ್ ಮಾಡೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಇಟಾಲಿಯನ್ ಚೀಸ್ ಮ್ಯಾಗಿ ಮಾಡಿ, ಸಖತ್ತಾಗಿರುತ್ತೆ ಮಾತ್ರ, ಸೂಪರಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ. ಸೊ ಈಗಿದು ಫ್ರೈ ಆಗ್ತಾ ಇದೆ. ಈಗ ನೋಡಿ ಇದು 50% ಕುಕ್ ಆಗಿದೆ. ಸೊ ಈಗ ಇದಕ್ಕೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಇರುತ್ತಲ್ವ, ಸೊ ಇಪ್ಪಿ ನೂಡಲ್ಸಲ್ಲೇ ಕೊಟ್ಟಿರ್ತಾರೆ ಆ ಮ್ಯಾಗಿ ಮ್ಯಾಜಿಕ್ ಮಸಾಲಾನ ನಾನು ಹಾಕ್ತಾಯಿದ್ದೀನಿ. 2 ಮಸಾಲ ಹಾಕ್ತಾಯಿದ್ದೀನಿ. ಸೊ ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ. ಆ ಮಸಾಲನೇ ಒಂಥರ ಚೆಂದ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೂಡ ಫ್ರೈ ಮಾಡಬೇಕು. ಅದು ಜಸ್ಟ್ ಬಟರಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು. ಸೊ ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಸೊ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಬಿಕಾಸ್ ಆಫ್ ಏನು ಬೀನ್ಸ್ ಮತ್ತು ಕ್ಯಾರೆಟ್ ಇದೆಲ್ಲ ಅದು ಇನ್ನೊಂದು 75% ಬೆಂದರೆ ಸಾಕು, ಜಾಸ್ತಿ ಏನು ಬೇಯೋದು ಬೇಡ. ಸ್ವಲ್ಪ ನಾವು ಇದನ್ನು ಹೇಗೆ ಮಾಡಬೇಕಂದ್ರೆ ಫ್ರೈಡ್ ರೈಸ್ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಕ್ರಂಚಿ ಇರಬೇಕು, ತುಂಬ ಬೇಯಬಾರ್ದು ತರಕಾರಿ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ಇದು ಸ್ವಲ್ಪ ನೀರು ಡ್ರೈ ಆದರೆ ಸಾಕಾಗುತ್ತೆ ಅಷ್ಟೇ. ನೋಡಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಸಾಲ್ಟ್ ಕೂಡ ನೋಡ್ಕೊಂಡು ಹಾಕಿ, ಯಾಕೆಂದರೆ ಆಲ್ರೆಡಿ ಮ್ಯಾಗಿದ್ರಲ್ಲಿ ಸಾಲ್ಟ್ ಇರುತ್ತೆ, ಹಾಗಾಗಿ ನಾನು ನೋಡಿಕೊಂಡು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈಗ ನಾವು ಚೈನೀಸ್ ಸ್ಟೈಲ್ ತರಬೇಕಂದ್ರೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸೊ ಸೋಯಾ ಸಾಸು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಇಟಾಲಿಯನ್ ಚೀಸ್ ಸ್ಪೈಸಿ ಮ್ಯಾಗಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಕೂಡ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಶೇಜ್ವಾನ್ ಅದು ಕೂಡ ಹಾಕ್ಕೊಬೋದು, ಶೇಜ್ವಾನ್ ಸಾಸ್. ನಾನಿಲ್ಲ ಅದೇನು ಹಾಕ್ತಾಯಿರಲಿಲ್ಲ, ಇದಿಷ್ಟೇ ಹಾಕ್ತಾಯಿದ್ದೀನಿ. ಇದಿಷ್ಟಕ್ಕೆ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಸಖತ್ತಾಗಿ ಬಂದಿತ್ತು ನೋಡಿ. ಇದನ್ನು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಮ್ಯಾಗಿ ಇದೆ ಅಲ್ವಾ, ಬೇಯಿಸಿರೋಂಥ ಮ್ಯಾಗಿನ ಹಾಕಬೇಕು. ಅದಾದಮೇಲೆ ನಾನಿಲ್ಲಿ ಚೀಸ್ ತೊಗೊಂಡಿದ್ದೀನಿ. ಸೊ ನಂದಿನಿಲಿ ಸಿಗುತ್ತಲ್ವ ಚೀಸ್, ಅದನ್ನೇ ಹಾಕಿ ಸ್ವಲ್ಪ ಲೈಟಾಗಿ ಟರ್ನ್ ಮಾಡಬೇಕು. ಯಾಕೆಂದರೆ ಚೀಸ್ ಏನಿದೆ ಅದು ಮೆಲ್ಟ್ ಆಗ್ತಾ ಬರ್ತಾ ಇರುತ್ತೆ. ಆ್ಯಕ್ಚುಲಿ ಇದಕ್ಕೆ ನಾವು ಮೊಸರಲ್ಲ ಚೀಸ್ ಹಾಕಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಅದು ಒಳ್ಳೆ ಹಿಂಗೆ ಎಳಿತಾ ಇದ್ರೆ ಒಂಥರ ಸಖತ್ತಾಗಿ ರಬ್ಬರ್ ಚೀಸಿಯಾಗಿ ಬರುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಲೈಟಾಗಿ ಅದು ಕ್ಲೀನಾಗಿ ಬ್ಲೆಂಡ್ ಆಗೋವರೆಗೂ ಕ್ಲೀನಾಗಿ ಈ ಥರ ಮಾಡಿದ್ರೆ ಸಾಕು. ಸೊ ಇನ್ನು 5 ಮಿನಿಟ್ಸಲ್ಲಿ ಇಟಾಲಿಯನ್ ಚೀಸ್ ಮ್ಯಾಗಿ ರೆಡಿ ಆಗುತ್ತೆ ನೋಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಫೈನಲಾಗಿ ಗಾರ್ನಿಷಿಂಗ್ ಮಾಡಿಕೊಂಡ್ರೆ ಆಗೋಗುತ್ತೆ ಅಷ್ಟೇ. ಇದು ರೆಡಿ ಆಯ್ತು. ಈಗ ಇದನ್ನು ಈಗ ಸರ್ವ್ ಮಾಡ್ತೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂದರೆ ಹೆಂಗೆ ಗೊತ್ತಾ, ಸಖತ್ತಾಗಿದೆ. ಇದನ್ನು ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಮಕ್ಳಿಗೆ ಈ ಥರ ಏನಾದರೂ ಸಮಥಿಂಗ್ ಸ್ಪೆಷಲ್ ನೀವಾಗಿ ಮಾಡಿಕೊಡ್ತಾಯಿದ್ರೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಈ ಥರ ಇಟಾಲಿಯನ್ ಚೀಸ್ ಸ್ಪೈಸಿ ಮ್ಯಾಗಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ವಿಡಿಯೋನ ಫುಲ್ ನೋಡಿ ಮಿಸ್ ಮಾಡಬೇಡಿ. ಸೊ ನೀವು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಬಂತು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಚೀಸು ಫ್ಲೇವರು ಒಂಥರ ಚೆನ್ನಾಗಿತ್ತಲ್ಲ ಅಲ್ವಾ ಅಲ್ವಾ. ಬಟರ್ ಹಾಕಿದ್ದೀನಿ. ಬಟರ್ ಹಾಕಿದ್ಯಾ? ಯಾಕೋ ನಿಂಗು
ಯಾಕೆ ಹೆಂಗೆ ಓಡ್ತಾ ಇದೆಯಾ? ಬಿಸಿ ಇರೋ ಬಂದಾವ. ತಿನ್ಸು. ಹೆಂಗೈತೆ? ಹೆಂಗೈತೆ? ಸೂಪರ್ ಆಗೈತೆ. ಎಲ್ಲ ಹೆಂಗೈತೆ ಇಶು?